ನಮಸ್ಕಾರ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ, ನಮ್ಮ ಜೊತೆಗೆ ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂಥ ಚಂದ್ರಶೇಖರ್ ಅವರೊಂದಿಗೆ ವಿಶೇಷವಾಗಿ 13ನೇ ತಾರೀಕು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ವಿಶೇಷವಾಗಿ ನಾವು ಬಡ ಕಾರ್ಮಿಕರು, ದಿನಗೂಲಿ ನೌಕರರು ಮತ್ತು BBMP ನೌಕರರಿಗೆ ಉಚಿತವಾಗಿ 500 ಜನಕ್ಕೆ ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ನಮ್ಮ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮನ ಜೊತೆಗೂಡಿ ಯಶಸ್ವಿಗೊಳಿಸಬೇಕು. ಮತ್ತು ಇದು 4ನೇ ಕಾರ್ಯಕ್ರಮ ಈ ವರ್ಷದಲ್ಲಿ ಹಮ್ಮಿಕೊಂಡು ಹೊಸ ವರ್ಷಕ್ಕೆ ಪ್ರಥಮವಾಗಿ ಮಕರ ಸಂಕ್ರಾಂತಿ ವಿಶೇಷವಾಗಿ ಹಿಂದೆ 2 ದಿನ ಮುಂಚಿತವಾಗಿ 13ನೇ ತಾರೀಕು ಮುಂಚಿತವಾಗಿ ದಿನಸಿ ಆಹಾರ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮನ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಮತ್ತು ವಿಶೇಷವಾಗಿ ಅರ್ಚಕರು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಇಡೀ ರಾಜ್ಯದ ಎಲ್ಲ ಅರ್ಚಕರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಮತ್ತು ಯಾರ್ಯಾರಿಗೆ ID ಕಾರ್ಡ್ಗಳಾಗಿಲ್ಲ, ID ಕಾರ್ಡ್ ಪಡ್ಕೊಳ್ಳೋ ಅಂಥ ಸುವರ್ಣಾವಕಾಶ. ಈ ID ಕಾರ್ಡಿಂದ ಎಲ್ಲ ಪ್ರತಿಯೊಂದು ಸರ್ಕಾರದ ಸೌಲಭ್ಯಗಳು ಏನೇನಿದೆ, ಆ ಸವಲತ್ತುಗಳು ಇವೆಲ್ಲ ಸಿಗೋಂಥ ಕೆಲಸನ ನಾವು ಲಾಸ್ಟ್ ಟೈಮೇ ಕೋಟ ಶ್ರೀನಿವಾಸ ಸಾಹೇಬ್ರಿದ್ದಾಗೆ ಮನವಿ ಮುಖಾಂತರ ಮಾಡಿದ್ವಿ. ಅವರು ಸಾಹೇಬರು ನಮಗೆ ಸ್ಪಂದಿಸಿ ಕೆಲವು ಅರ್ಚಕರುಗಳಿಗೆ ಮತ್ತು ಗ್ರಾಮೀಣ ಭಾಗದ ನೆಲಗುಂದಿನ ಅಂತ ಜೀರ್ಣೋದ್ಧಾರ ಮಾಡೋಂಥ ಕೆಲಸಗಳು, ದೇವಸ್ಥಾನಗಳಿಗೆ ಅನುದಾನಗಳು ಇವೆಲ್ಲ ಮಾಡಿದ್ದಾರೆ. ಶಶಿಕಲಾ ಜಿಲ್ಲೆಯವರೂ ಇದಕ್ಕೆ ಕೈ ಜೋಡಿಸಿದರು. ಈಗ ನಮ್ಮ ಧಾರ್ಮಿಕ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ಅವ್ರಿಗೂ ಮನವಿ ಮುಖಾಂತರ ತಿಳಿಸಿದ್ದೀವಿ. ಈಗ ಧಾರ್ಮಿಕ ದತ್ತಿಗೆ ಒಳಪಡದೆ ಇರುವಂತಹ ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸ ಆರಂಭವಾಗಿದೆ ಮತ್ತು ಅರ್ಚಕರಿಗೆ ಗುರುತಿನ ಚೀಟಿ ಸಿಗ್ತಾಯಿದೆ. ಇದನ್ನು ಪಡ್ಕೊಳ್ಳಿ. ಮತ್ತು ನಿಮ್ಮ ಮಕ್ಕಳಿಗೆ ಉಚಿತವಾದ ಶಿಕ್ಷಣದ ವ್ಯವಸ್ಥೆ ಮತ್ತು ವೃದ್ಧಾಶ್ರಮ ಓಪನ್ ಆಗ್ತಾಯಿದೆ ಕುಣಿಗಲ್ ಭಾಗದಲ್ಲಿ. ಅದು ಜನವರಿ ಎಂಡಿಂಗ್ ಒಳಗಡೆ ಮಾಡೋ ಅಂಥ ಕಾರ್ಯಕ್ರಮ ಆಯೋಜನೆ ಮಾಡ್ತಾಯಿದ್ದೀವಿ. ಇದಕ್ಕೆ ವಿಶೇಷವಾಗಿ ನಮ್ಮ ಡಾಕ್ಟರ್ ರಂಗನಾಥ್ ಅವರು ಒಲವು ತೋರಿಸಿ ಇಲ್ಲ ಈ ಭಾಗದಲ್ಲಿ ವೃದ್ಧಾಶ್ರಮ ಮಾಡಿ ಅಂತಲೂ ಹೇಳಿದ್ದಾರೆ. ಈಗ ಅವರು ನಮಗೆ ಪೂರ್ಣ ಸಹಕಾರ ಕೊಟ್ಟು ಅವರೂ ನಾವು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಕರೀತಾ ಇದ್ದೀವಿ. ಇನ್ನು ಮಗದೊಮ್ಮೆ ಹೊಸ ವರ್ಷದ ಶುಭಾಶಯನ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಮತ್ತು ಆಹಾರ ಸಾಮಗ್ರಿಗಳನ್ನ ಈ ವಿತರಣಾ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಅರ್ಚಕರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ನಿಮ್ಮ ಪ್ರೀತಿಯ ಶ್ರೀವಾರ್ಯ ರಾಜ್ಯಾಧ್ಯಕ್ಷರು. ನಮಸ್ಕಾರ.